ನಮಸ್ಕಾರ ವೀಕ್ಷಕರೇ. ಇವತ್ತು ಸಂಖ್ಯೆ 7/16/25 ಈ ಸೀರೀಸಲ್ಲಿ ಜನಿಸಿದವರ ಗುಣಲಕ್ಷಣಗಳು ಮತ್ತು ಇವರಿಗೆ 2026 ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ 7 ಅಂದ್ರೆ 1 + 6 ಅಂದ್ರೆ 7 ಆಗುತ್ತೆ. ಅಂದ್ರೆ ಇವರೆಲ್ಲರೂ ಟೋಟಲ್ 7 ಸೀರೀಸ್ ಅಲ್ಲಿ ಬರ್ತಾರೆ. ಅಂದ್ರೆ ಕೇತುವಿನ ಅಧಿಪತ್ಯ, ಗ್ರಹಗಳು ನೋಡಿದ್ರೆ ಕೇತುವಿನ ಅಧಿಪತ್ಯದಲ್ಲೂ ಇರ್ತಾರೆ. ಸೊ ಕೇತು ಪ್ಲಸ್ ಸೂರ್ಯ ಈ ಬಾರಿ 2026 ಕೇತು ಮತ್ತೆ ಸೂರ್ಯನ ಅಧಿಪತ್ಯ. ಯಾವೆಲ್ಲ ಫೀಲ್ಡ್ ಅಲ್ಲಿ ಅವರ ಸಕ್ಸಸ್ ಈ ಬಾರಿ ಜಾಸ್ತಿ ಇರುತ್ತೆ ನೋಡಿದ್ರೆ, ಆಧ್ಯಾತ್ಮದ ಫೀಲ್ಡ್ ಅಲ್ಲಿ ಹೀಲರ್ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಅಥವಾ ತಂತ್ರ ಮಂತ್ರಗಳನ್ನು ಮಾಡುವವರಿರ್ಬೋದು, ಅಥವಾ ಪೂಜೆ ಹೋಮಗಳನ್ನು ಮಾಡ್ತಕ್ಕಂಥ ಅರ್ಚಕರಿರ್ಬೋದು. ಇವರಿಗೆ ಈ ಸೀರೀಸ್ ಒಟ್ಟಿಗೆ ತುಂಬಾ ಅದೃಷ್ಟ ಇರುತ್ತೆ, ತುಂಬಾ ಹಣ ಉಳಿತಾಯ ಮಾಡ್ತಾರೆ. ಇಷ್ಟು ತನಕ ಹಣ ಉಳಿತಾಯ ಮಾಡದವರು ಈ ಬಾರಿ 2026 ಅಲ್ಲಿ ಹಣ ಉಳಿತಾಯ ಮಾಡಬೇಕಂತ ಒಂದು ಥಿಂಕಿಂಗ್ ಮಾಡ್ತಾರೆ. ಮತ್ತೆ ಯಾವುದೇ ವಿಷಯದ ಬಗ್ಗೆ ಡೀಪ್ ಥಿಂಕಿಂಗ್, ಇದನ್ನು ಕಲಿಬೇಕು, ಈ ವಿಚಾರನ ಮಾಡಬೇಕು, ಮನೆಯನ್ನು ಮಾಡಬೇಕು, ಸೊ ಮಾಡ್ತಾರೆ ನೆಕ್ಸ್ಟ್. ಬಟ್ ಅದರ ಬಗ್ಗೆ ಒಂದು ಡೀಪ್ ಥಿಂಕಿಂಗ್, ಅದರ ಆಳವಾದ ಒಂದು ಅದು ರಿಸರ್ಚ್ ಇರ್ಬೋದು, ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಬಾರಿ ಸೂರ್ಯ ಬಂದಾಗ 2026 ಅಲ್ಲಿ. ಸೊ ಈ ಬಾರಿ ತುಂಬಾ ಜನರಿಗೆ ಈ ಸೀರೀಸ್ ಅಲ್ಲಿ ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಯೋಗ ಮಾಡಬೇಕು, ಕುಂಡಲಿನಿ ಈ ರೀತಿಯ ಅಂದ್ರೆ ಒಂದು ದೇಹದ ಬಗ್ಗೆ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು, ಈ ರೀತಿಯ ಆಸೆಗಳು ತುಂಬ ಇರ್ತಕ್ಕಂಥದ್ದು. ಸೊ ಮಾಡಿದ್ರೆ ತುಂಬಾ ಸಕ್ಸಸ್ ಆಗ್ತೀರಾ. ಸ್ವಲ್ಪ ಈ ಬಾರಿ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಕಿರಿಕಿರಿಗಳು ಮನೆಯಲ್ಲಿ ಹೆಂಡತಿ ಜೊತೆ ಇರ್ಬೋದು, ಗಂಡನ ಜೊತೆ ಇರ್ಬೋದು, ಫ್ಯಾಮಿಲಿಯಲ್ಲಿ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಜಾಸ್ತಿ ಜಪವನ್ನ, ಮೆಡಿಟೇಷನ್ ಕಡೆ ಹೋದಾಗ ಅಲ್ಲಿ ನಿಮಗೆ ಸ್ವಲ್ಪ ಆ ಪ್ರಾಬ್ಲಮ್ ಕಮ್ಮಿ ಆಗ್ತಕ್ಕಂಥ ಈ ಎನರ್ಜಿ ಜಾಸ್ತಿ ಆಗ್ತದೆ. ಅಂದ್ರೆ ಆಧ್ಯಾತ್ಮದ ಎನರ್ಜಿ ಜಾಸ್ತಿ ಆಗ್ತಕ್ಕಂಥದ್ದು. ಈ ಬಾರಿ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು. ಸೊ ತಂದೆಯ ಜೊತೆ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ತಾಯಿಯ ಜೊತೆ ತೀರ್ಥಕ್ಷೇತ್ರ, ತಾಯಿಯನ್ನು ತಂದೆಯನ್ನು ತೀರ್ಥ ಕ್ಷೇತ್ರಕ್ಕೆ, ಕಾಶಿ ಇರ್ಬೋದು, ಈ ರೀತಿಯ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ಆಸೆಗಳು, ಅಂತಕ್ಕಂಥ ಒಂದು ಪ್ರೀತಿ ಮೂಡ್ತಕ್ಕಂಥದ್ದು ಈ ವರ್ಷದಲ್ಲಿ. ಅದು ಕೂಡ ತಂದೆಯ ಜೊತೆ ವಿಶೇಷವಾದ ಪ್ರೀತಿ ಈ ಜೊತೆ ಮೂಡ್ತದೆ. ಆದರೆ ಸ್ವಲ್ಪ ಮಾತುಕತೆಯಿಂದ ಸಮಸ್ಯೆ ಬರ್ತಕ್ಕಂಥದ್ದು ಕೂಡ ನಾವು 2026ರಲ್ಲಿ ನೋಡ್ಬೋದು. ಸೊ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್, ಅಂದ್ರೆ ಈ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ ಬಿಟ್ಟು ಯೋಗ, ಧ್ಯಾನ ಇದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಹೋಟೆಲ್ ಉದ್ಯಮ ಇರ್ಬೋದು, ಅಥವಾ ಡ್ರೆಸ್ ಉದ್ಯಮ ಇರ್ಬೋದು, ಬೇರೆ ಬೇರೆ ಉದ್ಯಮಗಳು ಮಾಡಿದರೆ ಅಲ್ಲಿ ಲಾಸ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ನಿಮ್ಮ ಮೂಲ ಜಾತಕವನ್ನು ನೋಡಲೇಬೇಕು ನೀವು ಬಿಸ್ನೆಸ್ ಮಾಡಬೇಕಿದೆ. ಯಾಕಂದ್ರೆ ಅಲ್ಲಿ ಸೂರ್ಯ ಬಂದಿರೋದ್ರಿಂದ ಕೆಲವೊಂದು ಸಮಸ್ಯೆಗಳು ಬರ್ತಕ್ಕಂಥದ್ದು. ಸೊ ಸರ್ಕಾರದಿಂದ ಏನಾದರೂ ಕೆಲಸಗಳಾಗಬೇಕಿದ್ರೆ ಈ ಬಾರಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ, ಸರ್ಕಾರದ ಕೆಲಸಗಳಾಗಬೇಕಿದ್ರೆ. ಸೊ ಮುಂದೆ ಆರೋಗ್ಯ ದೃಷ್ಟಿಯಲ್ಲಿ ನೋಡಬೇಕಿದ್ರೆ ಬಾಡಿ ತುಂಬಾನೇ ಅಲ್ಲಿ ಹೀಟ್ ಆಗ್ತಕ್ಕಂಥದ್ದು, ಸೊ ತಲೆನೋವು ಬರ್ತಕ್ಕಂಥದ್ದು. ಯಾಕಂದ್ರೆ ಆಲ್ರೆಡಿ ಕೇತುಗೆ ತಲೆ ಇಲ್ಲ, ಅಲ್ಲಿ ಸೂರ್ಯ ಬಂದಿದ್ದಾನೆ, ಅವನ ತಲೆಗೆ ಸಮಸ್ಯೆ ಬರ್ತಾನೆ. ಆದ್ದರಿಂದ ತಲೆನೋವುಗಳು ಜಾಸ್ತಿ ಬರ್ತಕ್ಕಂಥದ್ದು ಈ ಬಾರಿ ನೀವು ನೋಡ್ಬೋದು. ಸೊ ಪರಿಹಾರ ಅಂತ ನಾವು ನೋಡಿದರೆ ಗಣಪತಿಯ ಆರಾಧನೆ ತುಂಬ ನಿಮಗೆ ಇಫೆಕ್ಟಿವ್ ಕೊಡುತ್ತೆ. ಗಣಪತಿಯ ಕ್ಷೇತ್ರಕ್ಕೆ ಹೋಗೋದು, ಅಥವಾ ಶಿವನ ಕ್ಷೇತ್ರಕ್ಕೆ ಹೋಗೋದು, ಅಥವಾ ಒಂದು ಯಾವುದಾದ್ರೊಂದು ಅನುಷ್ಠಾನವನ್ನು 21 ದಿನ, 48 ದಿನ, 41 ದಿನ ಅನುಷ್ಠಾನವನ್ನು ಮಾಡಿದಾಗ ನಿಮಗೆ ಈ ಬಾರಿ ತುಂಬ ಲಕ್ ಆಕ್ಟಿವೇಟ್ ಆಗ್ತಕ್ಕಂಥದ್ದು. ನಿಮ್ಮ ಈ ಬಾರಿಯ ಬಣ್ಣ, ಈ ವರ್ಷದ ಬಣ್ಣ, ಯಾವ ಬಣ್ಣವನ್ನು ಜಾಸ್ತಿ ಯೂಸ್ ಮಾಡಬೇಕು ಹೇಳಿದರೆ ನೀವು ಸಿಮೆಂಟ್ ಕಲರ್ ಅಂತ ಬರ್ತದೆ. ಸಿಮೆಂಟ್ ಕಲರನ್ನು ನೀವು ಜಾಸ್ತಿಯಾಗಿ ಯೂಸ್ ಮಾಡಿದಾಗ ನಿಮಗೆ ಗ್ರೇ, ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡಿದಾಗ ನಿಮಗೆ ಎನರ್ಜಿಗಳು ಜಾಸ್ತಿ ಬರ್ತಕ್ಕಂಥದ್ದು. ಎಲ್ರಿಗೂ ಶುಭವಾಗಲಿ. ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ.